ಆರಂಭಿಕ ಆಟಗಾರರಾಗಿ ಒಂದೆಡೆ ಶೀನಾ, ನಾಶಕರ ಭಾಗದಲ್ಲಿ ಫೈಜಲ್, ಎಸೆಗಾರಿಕೆ ಭಾಗದಲ್ಲಿ ಫಾಜಿಲ್, ಗೂಟುಗಳ ಹಿಂದೆ ಪ್ರಸಿದ್ಧ. ಎಚ್ಎಂಸಿ ಯುನೈಟೆಡ್ ಟ್ರೋಫಿ ಸಾಗ್ತಾ ಇದೆ. ಮೂರು ದಿವಸಗಳ ಕ್ರಿಕೆಟ್ ಹಬ್ಬದ ಆರಂಭಿಕ ದಿನ. ಎರಡು ಕೂಡ ಜಯಗಳಿಸಿದ ತಂಡ ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಲೋವರ್ ಫೀಲ್ಡ್ ಸಂಗೀತ ಚೆಂಡು ಬಳಸುತ್ತ ತಂಡ ಮಿಡಿಕಡಿ ಭಾಗದಲ್ಲಿ ಮೊದಲ ಬೌಂಡ್ ದಾಖಲಾಗ್ತಾ ಇದೆ. ಶೀನನ ಮುಖ್ಯನ ಆರಂಭಿಕ ಪಂದ್ಯದಲ್ಲಿ ಪಂದ್ಯಶೇಷ ಪ್ರಶಸ್ತಿಯನ್ನು ಪಡೆದಂತ ಶೀನಾ, ಆರಂಭಿಕ ಪಂದ್ಯದಲ್ಲಿ ಪಂದ್ಯಶೇಷ ಪ್ರಶಸ್ತಿಯನ್ನು ಪಡೆದ ಫಾಜಿಲ್ ಮುಖಾಮುಖಿ ಆಗ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಸಿಲ್ಲಿ ಮಿಡ್ ಆಫ್ ಆಗಿ ತಳ್ಳಿದ್ರು. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಮೊದಲ ಪಂದ್ಯ ಮೈಟಿ ವರ್ಸಸ್ ಇಜಾನ್. ಬಹಳ ಉತ್ತಮ ಎಸೆತ ಮಿಡ್ ಆನ್ ವಿಭಾಗದಲ್ಲಿ. ಈ ಮುಂಚೆ ಮಿಡ್ ಆಫ್, ಈ ಬಾರಿ ಮಿಡ್ ಆನ್. ಬಹಳ ಉತ್ತಮ ಒಂದು ಎಸೆಗಾರಿಕೆ ಭಾಗದಲ್ಲಿ ಫಾಜಿಲ್ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ. ಎಬಿಎಂ ವಾರಿಯರ್ಸ್ ವರ್ಸಸ್ ಗುರು ಗಣೇಶ ನೇಚಾರು. ಒಂದೆಡೆ ನೇಚಾರು, ಒಂದೆಡೆ ಬೆಂಗಳೂರು. ಬಹಳ ಉತ್ತಮ ಹೊಡೆತ, ಕ್ಯಾಚ್ ಆಗ್ತಾ ಇದೆ ಪಾಯಿಂಟ್ ಭಾಗದಲ್ಲಿ. ಶೀನನ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ರಶೀದ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಎಬಿಎಂ ವಾರಿಯರ್ಸ್ ಬೆಂಗಳೂರಿನ ತಂಡ. ಆ ಕಡೆ ಒಳಭಾಗದ ಹೊಸ ದಾಡಿಗಿನ ಸೇರ್ಪಡೆ ಶರತ್. ಲೈಟ್ ಟೆನ್ನಿಸ್ ಬಾಲಿನ ಅತಿ ಹೆಚ್ಚಿನ ನಗದು ಬಹುಮಾನ ನೀಡುತ್ತಿರುವಂತಹ ಏಕಮಾತ್ರ ಸಂಸ್ಥೆ ಕೂಡ ಎಚ್ಎಂಸಿ. ಮತ್ತೊಂದು ಹುದರ ಆಘಾತ, ಶರತ್ ವಾಪಸ್ ಬಂದಂತೆ ನಿರ್ಗಮನ. ಕರ್ನಾಟಕದಲ್ಲಿ ಈವರೆಗೆ 5 ಲಕ್ಷದ ಲೈಟ್ ಟೆನ್ನಿಸ್ ಬಾಲ್ ಪಂದ್ಯಾಟ ಸಾಗಿತ್ತು. ಈ ಮುಂಚೆ ಮಕ್ಕಳು ಕೆಟಿಪಿಎಲ್ 13 ಲಕ್ಷವನ್ನು ಅತಿ ಹೆಚ್ಚಿನ ಒಂದು ಪಂದ್ಯಾಟವನ್ನು ಕಂಡುಕೊಂಡ್ರೆ ಅದೆಲ್ಲ ರೆಕಾರ್ಡ್ಗಳು ಬ್ರೇಕ್ ಆಗ್ತಾ ಇದೆ. ಲೈಟ್ ಟೆನ್ನಿಸ್ ನಲ್ಲಿ ಈವರೆಗಿನ ಅತಿ ಹೆಚ್ಚಿನ ಪಂದ್ಯಾಟವನ್ನು ನೀಡುತ್ತಿರುವ ಏಕಮಾತ್ರ ಸಂಸ್ಥೆ ಎಚ್ಎಂಸಿ ಯುನೈಟೆಡ್. 25 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 15 ಲಕ್ಷ ಆಕರ್ಷಕ ಟ್ರೋಫಿ. 3 ದಿವಸಗಳ ಮಹಾ ಸಂಗ್ರಾಮ ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ. ಮತ್ತೆ ಫಾಜಿಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್, ಹ್ಯಾಟ್ರಿಕ್ ಗೋಸ್ಕರ ಫಾಜಿಲ್. ಮೊದಲ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್
ಹೀರೋ ಮತ್ತೆ ಫಾಸಿಲ್ ಇಲ್ಲಿ ಹೀರೋ ಆಗ್ತಾ ಇದ್ದಾನೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ 4. ದ ಕಾಂಪಿಟೇಷನ್ ನಂಬರ್ 1 ಸ್ಕೋರ್ 4 for 2. 4-2. ಗುರು ಗಣೇಶ್ ನೇಚಾರ್ ವರ್ಸಸ್ ABM ವಾರಿಯರ್ಸ್ ಬೆಂಗಳೂರು. ಶಕೀಲ್ ಹಸನ್ ಹೊನ್ನಾಳ ದುಬೈ ಅವರ ಮುಂದಾಳತ್ವದಲ್ಲಿ ಈ ಒಂದು ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ರಾಕೇಶ್ ಎಸೆಗಾರಿಕೆ ಭಾಗದಲ್ಲಿ ಯೂನಿವರ್ಸಲ್ ಐಡಿಯಲ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ ಒಂದೆಡೆ ಅಟಿಕಾ ಗೋಲ್ಡ್, ಇನ್ನೊಂದೆಡೆಯಲ್ಲಿ ದ ಯೂನಿವರ್ಸಲ್ ಐಡಿಯಲ್. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 6 ಗಂಟೆಗೆ ಸರಿಯಾಗಿ ಪ್ರದರ್ಶನ ಪಂದ್ಯಾಟವಿರುತ್ತದೆ. ಪೊಲೀಸ್ ಅಧಿಕಾರಿಗಳ ತಂಡ ಖುದ್ದು SP ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ವಿರುದ್ಧವಾಗಿ ಪತ್ರಕರ್ತರ ತಂಡ, ಜರ್ನಲಿಸ್ಟ್ ವರ್ಸಸ್ ಪೊಲೀಸ್. ಈ ಒಂದು ಪಂದ್ಯ ಪ್ರದರ್ಶನ ಪಂದ್ಯಾಟವಾಗಿರ್ತದೆ. ಬಹಳ ಶುದ್ಧ ಮತ್ತೆ ಸತ ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಉಡುಪಿ ಜಿಲ್ಲೆಯ SP ಹರಾಮ್ ಶಂಕರ್ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ 6 ಗಂಟೆಗೆ ಸರಿಯಾಗಿ. 5 ವರ್ಷಗಳ ಹಿಂದೆ ಗಂಗೊಳ್ಳಿ ನಡೆದಂತಹ ಒಂದು ಯಶಸ್ವಿ ಪಂದ್ಯಾಟದಲ್ಲಿ ಕೂಡ ಅವರ ಸಾರಥ್ಯದಲ್ಲಿ ಒಂದು ಪಂದ್ಯಾಟ ಕೂಡ ಸಾಗಿತ್ತು. ಕೂಡ ಬಹಳಷ್ಟು ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿರುವಂತಹ SP ಹರಾಮ್ ಶಂಕರ್ ಇವತ್ತಿನ ಪಂದ್ಯಾಟದಲ್ಲಿ 6 ಗಂಟೆಗೆ ಸರಿಯಾಗಿ ಪತ್ರಕರ್ತರ ತಂಡದ ವಿರುದ್ಧವಾಗಿ ಪಂದ್ಯಾಟಕ್ಕೆ ಆಗಮಿಸುತ್ತಾರೆ. ಉತ್ತಮ ರೀತಿಯ ಸತ, ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಡೆಲಿವರಿ, ಕಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಗುಟ್ಟುಗಳ ಹಿಂದೆ ಪ್ರಸಿದ್ಧ ಮೊದಲ ಅರ್ಧ ಶತಕ ಗಳಿಸಿದಂತಹ ಆಟಗಾರ ಕೂಡ, ಮೊದಲ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದಂತ ಆಟಗಾರ ಫಾಸಿಲ್ ಅವರೊಂದಿಗೆ ಜಂಟಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತ ಪ್ರಸಿದ್ಧ ಫೈನ್ಸ್ ಬೆಂಗಳೂರು ವಿರುದ್ಧ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಜೀವನ ಶ್ರೇಷ್ಠ ಆಟ. ಉತ್ತಮ ರೀತಿಯ ಸತ, ಓಟುಗಳು ಬರ್ತಾ ಇಲ್ಲ. ಮತ್ತೊಂದು ಹುದರ ಆಘಾತ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 5-3. ದಿ ಕಾಂಪಿಟೇಷನ್ ನಂಬರ್ 2 ಸ್ಕೋರ್ 5 for 3. ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ರಾಕೇಶ್ ಎಸೆದ್ರು ಕೂಡ ಈ ಒಂದು ಓವರ್ನಲ್ಲಿ ಕೇವಲ ಒಂದು ಓಟವನ್ನು ನೀಡಿ ಒಂದು ಅಮೂಲ್ಯ ಹುದ್ದೆಯನ್ನು ಪಡ್ಕೊಂಡ್ರು. ಅಂಕಣ ಒಳಭಾಗದ ಹೊಸ ದಾಡಿಗನ ಸೇರ್ಪಡೆ ರವಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂದೇಶ.
ಪಡುಬಿದ್ರ ಫೆನ್ಸ್ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ. ಈಗ ಪ್ರಸ್ತುತ ಗುರು ಗಣೇಶ್ ಆದ ಪರವಾಗಿ ಆಟವನ್ನು ಆಡ್ತಾ ಇದ್ದಾನೆ. ಲೆಫ್ಟಿ ಸಂದೇಶ. ಉತ್ತಮ ರೀತಿಯ ಸತ, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅತಿ ಯಶಸ್ವಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಸಾಗ್ತಾ ಇದೆ. ಶಾಕಿಲ್ ಹಾಸನ್ ಹೊನ್ನಾಳ ದುಬೈ ಅವರ ಮುಂದಾಳತ್ವದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಇತ್ತ ಪಾಚಿಯನ್ ಈವೆಂಟ್ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಪಂದ್ಯಾಟವನ್ನ ಸಂಯೋಜನೆ ಮಾಡ್ತಾ ಇದೆ. ನಿತೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಗಣೇಶ್ ಬಿಜಾಡಿ, ಸಚಿನ್ ಕೋಟೇಶ್ವರ, ಶಮಾನ್ ಇವರ ಮುಂದಾಳತ್ವದಲ್ಲಿ ಎಲ್ಲ ಯುವ ಪಡೆ, ಪಾಂಚಜನ್ಯದ ಪಡೆ ಒಂದು ಅತ್ಯುತ್ತಮ ಟೂರ್ನಮೆಂಟ್ಗೆ ಸಹಕರಿಸ್ತಾ ಇದೆ. ಮತ್ತೆ ಸಂದೇಶ. ಉತ್ತಮ ರೀತಿಯ ಸತ, ಲಾಂಗ್ ಆಫ್ ವಿಭಾಗದ ತಳೆದರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಫೈಸಲ್ ಖಾತೆಗೆ. ಸುಂದರತೆಯ ಸತ, ಗುಡಿಸುವ ಪ್ರಯತ್ನ ಸಫಲತೆ ಕಂಡುಕೊಳ್ತಾ ಇಲ್ಲ. ಓಟುಗಳು ಕೂಡ ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಸಂದೇಶ. ಉತ್ತಮ ರೀತಿಯ ಹೊಡೆತ, ರಿವರ್ಸ್ ಶಾಟ್ ಬೌಂಡ್ರಿ. ಒಂದು ಅತ್ಯುತ್ತಮ ಹೊಡೆತ ದಾಖಲಿಸ್ತಾ ಇದ್ದಾರೆ ರವಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3. ಕಾಂಪ್ಲಿಶ್ 1 ನಂಬರ್ 3. ಸ್ಕೋರ್ 13 ಫಾರ್ 3. 13ಕ್ಕೆ 3. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ.
ಮತ್ತೆ ಹರ್ಷಿತ್ ಈ ಬಾರಿ ಎಸೆದ ಚೆಂಡು ಮಿಡ್ ಆಫ್ ವಿಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎಪಿ ವಾರಿಯರ್ಸ್ ಬೆಂಗಳೂರು ವರ್ಸಸ್ ಗುರು ಗಣೇಶ ನೇಜಾರ್ ಪಂದ್ಯಾಟ ಸಾಗ್ತಾ ಇದೆ. ಉತ್ತಮತೆ ಎಸೆತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. HMC ಯುನೈಟೆಡ್ ಟ್ರೋಫಿ ಸಾಗ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಲಾಗ್ ಆಫ್ ವಿಭಾಗದಲ್ಲಿ ಲಾಗ್ ಆಫ್ ಲಾಗನ್ ಮಧ್ಯೆ ಬೌಂಡ್ರಿ. ದ ಯೂನಿವರ್ಸಲ್ ಐಡಿಯಲ್ ಬೌಂಡ್ರಿ. 4 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ದಾಖಲಿಸ್ತಾ ಇದೆ. ತಡೆದ ಮೊತ್ತ 20 ಮತ್ತೆ ಹರ್ಷಿತ್ ಈ ಬಾರಿ ಎಸೆತ ಚೆಂಡು ಶಾರ್ಟ್ಸ್ ಕಾಲಿಗೆ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪ್ರಯತ್ನ ಪೂರೈಕೆಯೂ ಕೂಡ ಬಹಳ ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಫೈಸಲ್ ಖಾತೆಗೆ ಉತ್ತಮ ರೀತಿಯ ಸತ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯದ 4 ಓವರ್ಗಳ ಮುಂದೆ ತಡೆದ ಮೊತ್ತ 23. ತಕ್ಕಾಪ್ಲಿಶ್ ಓವರ್ ನಂಬರ್ 4 ಸ್ಕೋರ್ 23 for 3. ಮುಕ್ತಾಯದ 4 ಓವರ್ಗಳ ಮುಕ್ತಾಯ ಕಂಡುಕೊಳ್ತಾ ಇದೆ. ಮುಂದಿನ 10 ವೀಕ್ಷಣೆಗಾಗಿ ವಿನಯ್ ಉದ್ಯಾವರ. ಹಲೋ ಅಂಗಡಿ ಒಳಭಾಗದಲ್ಲಿ HMC ಯುನೈಟೆಡ್ ಅಂತಾರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ದಿನದ 5ನೇ ಪಂದ್ಯಾಟವನ್ನು ಇಲ್ಲಿ ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಮೊದಲ ಜಯವನ್ನು ದಾಖಲಿಸಿರುವಂತಹ ಗುರು ಗಣೇಶ್ ತಂಡ ಮತ್ತೊಂದು ಪಂದ್ಯಾಟವನ್ನು ಆಡ್ತಾ ಇದೆ. ABC ಬೆಂಗಳೂರಿನ ವಿರುದ್ಧವಾಗಿ ಟಾಸ್ ಮೇಲುಗೆಯನ್ನು ಪಡ್ಕೊಂಡ ತಂಡ ಮೊದಲ 4 ಓವರ್ಗಳ ಮುಕ್ತಾಯವನ್ನು ಮಾಡ್ತಾ ಇದೆ. ತಲಾ ಮೊತ್ತ 23ಕ್ಕೆ 3. ಮುಂದಿನ ಪಂದ್ಯಾಟವಾಗಿ ಯುನೈಟೆಡ್ ಸೂರಲ್ಪಾಡಿ ಮೈಟಿ ವರ್ಸಸ್ ಇಜಾನ್ ಚೈತನ್ಯ HM ಏಕ್ತಾ ಮತ್ತು ರಿಯಲ್ ಫೈಟರ್ಸ್ ರೆಡಿ ಇರ್ಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಆ ನಿಟ್ಟಲ್ಲಿ 5ನೇ ಓವರ್ಗೆ ಇವಾಗ ಮತ್ತೆ ಫಾಸಿಲ್ ಕಾರ್ಯಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ 16 ತಂಡಗಳು ಅಂತಾರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಆಡ್ತಾ ಇದ್ದಾರೆ. ಶಕೀಲ್ ಹಸನ್ ಹೊನ್ನಾಳ ಅವರ ಮುಂದಾಳತ್ವದಲ್ಲಿ HMC ಯುನೈಟೆಡ್ ಬ್ರಹ್ಮಾವರ ಈ ಒಂದು ಐತಿಹಾಸಿಕ ಪಂದ್ಯಕೂಟವನ್ನು ಇಲ್ಲಿ ಸಂಯೋಜನೆ ಮಾಡ್ತಾ ಇದೆ. ಫಾಸಿಲ್ 5ನೇ ಓವರ್ ಮೊದಲ ಚೆಂಡು. ಈ ಬಾರಿ ಔಷಧ ಆಫ್ ಸಂಪರ್ವತ ಸೂಚನೆ ಇದೆ. ವೈಟ್ ಬಾಲ್. ನನ್ನ ಮೊತ್ತಕ್ಕೆ 1 ಹೆಚ್ಚುವರಿಯ ಸೇರ್ಪಡೆ. 24ಕ್ಕೆ 3. ಬೆಳಗಿನ ಒಂದು ಪಂದ್ಯದಲ್ಲಿ ಬೆಂಗಳೂರಿನ ಫ್ರೆಂಡ್ಸ್ ಅನ್ನು ಸೋಲಿಸುವ ಮುಖೇನ ಆಶ್ಚರ್ಯ ಫಲಿತಾಂಶವನ್ನು ನೀಡಿದಂತ ತಂಡ ಕೂಡ ಗುರು ಗಣೇಶ್ ಕ್ರಿಕೆಟರ್ಸ್ ನೇಜಾರು. ಮತ್ತೆ ಫಾಸಿಲ್ 5ನೇ ಓವರ್ನ 2ನೇ ಚೆಂಡು. ಈ ಬಾರಿ ಬಹಳ ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟವನ್ನು ಪೂರೈಕೆ ಮಾಡಿದಂತ ಫೈಸಲ್. ವಿಕೆಟ್ಸ್ ಗಳು ಉರುಳಿದ್ರು ಕೂಡ ಒಂದಷ್ಟು
ಲೆಕ್ಕಾಚಾರ ಮಾಡಿ ಆಟವನ್ನು ಆಡ್ತಾ ಇರುವಂತಹ ಲೆಫ್ಟ್ ಹ್ಯಾಂಡೆಡ್ ಆಟಗಾರ ಫೈಜಲ್ ಒಂದು ಉತ್ತಮ ರೀತಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಬೆಂಗಳೂರಿನ ಪರವಾಗಿ. ಎಬಿಎಂ ವಾರಿಯರ್ಸ್ ಬ್ಯಾಂಗ್ಳೂರ್ ಈ ತಮ್ಮದ ಫಾಜಿಲ್ ಹಸನ್ ಈ ಒಂದು ಚೆಂಡು ತನ್ಮೂಲಕವಾಗಿ LBW ಬಹಳ ಸುತ್ತಮರ್ತೆ ಒಂದು ಎಸೆತವನ್ನ ಕಂಡಂತ ಫಾಜಿಲ್ ಈ ಬಾರಿ LBW ಡಿಸಿಷನ್ ಅನ್ನ ಪಡ್ಕೊಂಡ್ರು ಕೂಡ ಕೊನೆ ಹಂತದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ಆಟಗಾರರ ಮನವಿರೋದ್ರಿಂದ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ವೇಟ್ ಮಾಡ್ತಾ ಇದ್ದಾವೆ. ರವಿ 12-13 ವರ್ಷಗಳ ಹಿಂಭಾಗದಲ್ಲಿ ಬ್ರಹ್ಮಾವರ SMS ಕಾಲೇಜಿನ ಮೈದಾನದಲ್ಲಿ ಮೊದಲ ಬಾರಿಗೆ ಶಕೀಲ್ ಹೊನ್ನಾಳ ಅವರ ಮುಂದಾಳುತ್ವದಲ್ಲಿ 1 ಲಕ್ಷ ರೂಪಾಯಿಗಳ HMC ಯುನೈಟೆಡ್ ಪಂದ್ಯಾಟ ನಡೆದಿತ್ತು. ಅದಾದ ಬಳಿಕ 12-13 ವರ್ಷಗಳ ದೀರ್ಘಕಾಲೀನ ವಿರಾಮದ ನಂತರ 15 ವರ್ಷಗಳ ವಿರಾಮದ ನಂತರ ಮತ್ತೆ ಬ್ರಹ್ಮಾವರದ ಕೇಂದ್ರ ಭಾಗದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟವಾಗಿ ನಡೀತಾ ಇದೆ. ಇದುವರೆಗೆ ಬಹುಶಃ ಟೆನ್ನಿಸ್ ಬಾಲ್ ನ ಯಾವುದೇ ಕ್ರಿಕೆಟ್ ಚರಿತ್ರೆಯನ್ನು ನೀವು ತೆಗೆದಾಗ ಅಂತದೊಂದು ದಾಖಲೆಯನ್ನು ಮಾಡ್ತಾ ಇರುವಂತಹ ಏಕಮಾತ್ರ ತಂಡವಾಗಿ ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ HMC ಯುನೈಟೆಡ್. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಇದಾದ ಬಳಿಕ ಮತ್ತೆರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಯುನೈಟೆಡ್ ಮೈಟಿ ಸೂರಲ್ಪಾಡಿಯನ್ನು ಎದುರಿಸುವ ತಂಡ ಇಜಾನ್ ರಿಯಲ್ ಫೈಟರ್ಸ್ ಚೈತನ್ಯ HM ಏಕತಾ. ಇತ್ತೀಚೆಗೆ 2 ಬಲಿಷ್ಠ ತಂಡಗಳೇ ಬ್ರಹ್ಮಾವರದಲ್ಲಿ 6ನೇ ಪಂದ್ಯಾಟದಲ್ಲಿ ಮುಖಾಮುಖಿ ಆಗ್ತಾರೆ. ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್ ಅನ್ನೋದಾಗಿ ಬಂದಿರೋದ್ರಿಂದ ರವಿ ಅವರ ವಿಕೆಟ್ ಉಳ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಡಾಟ್ ಪಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಪಂದ್ಯದಲ್ಲಿ 5 ವಿಕೆಟ್ಸ್ ಅನ್ನು ಉರುಳಿಸಿದಂತ ಫಾಜಿಲ್ 51 ಓಟವನ್ನು ದಾಖಲಿಸಿದಂತ ಪ್ರಸಿದ್ಧ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿತ್ತು ಗುರು ಗಣೇಶ್. ತನ್ಮದ ರಿವರ್ಸ್ ಶಾಟ್ ಮುಖಾಂತರ ನಿಪಾಕ್ಷ ಕವರ್ಸ್ ಅಲ್ಲಿ 1 ಓಟದ ಸೇರ್ಪಡೆ ರವಿ ದಾಖಲಿಸಿದ್ರು. ತನ್ನ ಮೊತ್ತವೂ ಕೂಡ 26 for 3. 8 ಓವರ್ಗಳ ಪಂದ್ಯ ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಪರೂಪ. 8 ಓವರ್ಗಳ ಪಂದ್ಯಾಟವನ್ನು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟವಾಗಿ HMC ಯುನೈಟೆಡ್ ನಡೆಸ್ತಾ ಇದೆ ಹಗಲು ರಾತ್ರಿ ಪಂದ್ಯಕೂಟವಾಗಿ. ಮತ್ತೆ ಫಾಜಿಲ್ ಈ ಬಾರಿ ಸಂದ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು. ಕೊನೆ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಫೈಜಲ್ ರಿವರ್ಸ್ ಶಾಟ್ ಆಡುವಿಕೆಯನ್ನು ಮಾಡಿದ್ರು ಕೂಡ ಓಟಗಳು ದಾಖಲಾಗ್ತಾ ಇಲ್ಲ. 7 ಗಂಟೆಗೆ ಸರಿಯಾಗಿ ಪ್ರದರ್ಶನ ಪಂದ್ಯಾಟ ಇರ್ತದೆ. SP11 ವರ್ಸಸ್ ಪ್ರೆಸ್ ರಿಪೋರ್ಟರ್ಸ್ ಪತ್ರಕರ್ತರು. ಮತ್ತೊಂದು ಉತ್ತಮ ಕೆಲಸವನ್ನ ಕಂಡಂತ ಫಾಜಿಲ್ ಬಹುಶಃ ಅಂತಲೇ ರನಪಳ ಪ್ರಯತ್ನವನ್ನ ಕೂಡ ಪ್ರಸಿದ್ಧ ಮಾಡಿದ್ರು. ಅಂತಿಮ ಹಂತದಲ್ಲಿ ಲೆಗ್ ಬೈ ಮುಖೇನ 1 ಓಟದ ಸೇರ್ಪಡೆ. ತಳ ಮೊತ್ತ 27.
ಅಂತಿಮ ಎಸೆತ 5ನೇ ಓವರಲ್ಲಿ ಬಾರಿ ಬಹಳ ಸಮರ್ಥ ಹೊಡೆತ ಮಿಡ್ಗುಡು ಭಾಗದಲ್ಲಿ ಒಂದೆರಡು ಚೌರ ಸೇರ್ಪಡೆ ಬಾರಿ ಕ್ಷೇತ್ರ ರಕ್ಷಣೆ ಬದಲಾಗಿ 2ನೇ ಓಟವನ್ನು ಕೂಡ 5ನೇ ಓವರ್ ಕೊನೆ ಚೆಂಡಿನಲ್ಲಿ ರವಿ ಕ್ಲಿಯರೆನ್ಸ್ ಅನ್ನು ಮಾಡಿದ್ರು. ಈ ರೀತಿಯಾಗಿ 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 29ಕ್ಕೆ 3 ಹೋದರಿ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದೆ ಎಬಿಎಂ ವಾರಿಯರ್ಸ್ ಬೆಂಗಳೂರು. 7 ಉದ್ದರಿಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ ಈ ಒಂದು ತಂಡ ಮುಂದಿನ 3 ಓವರ್ಗಳಲ್ಲಿ ಆದಷ್ಟು ಓಟವನ್ನ ದಾಖಲಿಸಾರೆ ನೋಡಬೇಕಾಗಿದೆ. ಎಸ್, ಬ್ಯಾಟಿಂಗ್ ಪವರ್ ಪ್ಲೇ ಸೂಚನೆ ಈಗ ಬರ್ತಾ ಇದೆ. ಈ ದಾಖಲೆ ಪಂದ್ಯಗಳ ಪ್ರಶಸ್ತಿಯನ್ನು ಗೆಲ್ಲುವ ತಂಡ 25 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಟ್ರೋಫಿ ಸಮೇತವಾಗಿ ರನ್ನರ್ಸ್ ಅಪ್ ತಂಡಕ್ಕೆ 15 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿಯನ್ನು ನೀಡಲಾಗ್ತದೆ. ಉಡುಪಿಯ ಈ ಭಾಗದಲ್ಲಿ ಮೊದಲ ಬಾರಿಗೆ ಸರಣಿ ಶ್ರೇಷ್ಠ ಆಟಗಾರರಿಗೆ ಚತುಶ್ಚಕ್ರ ವಾಹನ ಕಾರನ್ನು ನೀಡಲಾಗುತ್ತೆ. ಫೈನಲ್ ಪಂದ್ಯ ಶ್ರೇಷ್ಠ ಬೈಕ್ ಅನ್ನು ಪಡ್ಕೊಳ್ತಾರೆ. ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟ್ ಟೆನ್ನಿಸ್ ಬಾಲಿನ ಕ್ರಿಕೆಟ್ ಚರಿತ್ರೆಯಲ್ಲಿ ಬ್ರಹ್ಮಾವರ ಗಾಂಧಿ ಮೈದಾನವನ್ನು ಕಾಣ್ತಾ ಇದೆ. HMC ಯುನೈಟೆಡ್ ಟ್ರೋಫಿಯ ಮುಖೇನವಾಗಿ ಮತ್ತೆ ರಾಕೇಶ್ ಬಾರಿ ಯೂನಿವರ್ಸಲ್ ಐಡಲ್ ಎಂಡ್ ಅನ್ನು ಬಳಸ್ತಾ ಇದ್ದಾರೆ. 6ನೇ ಓವರ್ ಮೊದಲ ಚೆಂಡು ಇತರ ಮಧ್ಯೆ ಆರ್ಕರ್ ರನ್ ಡೆಲಿವರಿ ಬಹಳ ಶುದ್ಧವಾದ ಹೊಡೆತ. ಫೈಸಲ್ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 30ಕ್ಕೆ 3. ಇಡೀ ಟೂರ್ನಮೆಂಟಿನ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ನಿತೀಶ್ ಶೆಟ್ಟಿ ಅವರ ಪಾಂಚಜನ್ಯ ಇವೆಂಟ್ಸ್ ಕೋಟ. ಟೂರ್ನಮೆಂಟ್ ಲೈವ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸ್. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟದ ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದೆ ಕ್ರಿಕ್ಸ್. ಆ ನಿಟ್ಟಲ್ಲಿ ಮತ್ತೆ ರಾಕೇಶ್ ಎಸ್ಗಾರಿಕೆ ಭಾಗದಲ್ಲಿ 6ನೇ ಓವರ್ನ 2ನೇ ಚೆಂಡಿಗಾಗಿ ರವಿಗೆ ಸಂದ ಚೆಂಡು ಸಡನ್ಲಿ ನೆಗೆತವನ್ನು ಪಡ್ಕೊಳ್ತಾ ಇದೆ. ಎಸೆತ ಅನಿರೀಕ್ಷಿತ ಒಂದು ನೆಗೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ರಾಕೇಶ್ 6ನೇ ಓವರ್ನ 3ನೇ ಚೆಂಡು ಮತ್ತೊಂದು ಗತಿ ಪರಿವರ್ತನೆ. ಎಸೆತ ವೇಗದ ಬದಲಾಗಿ ಸ್ಲೋವರ್ ಚೆಂಡನ್ನು ಟರ್ನ್ ಮಾಡ್ತಾ ಇರುವಂತಹ ರಾಕೇಶ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಎಬಿಎಂನ ಮೊತ್ತ ಕೇವಲ 30ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಈ ತರಹದ ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ LBW ಅನ್ನುವಂತಹ ಸೂಚನೆ ಮುಖ್ಯವಾಗಿ ರವಿ ವಿಕೆಟ್ ಪತನ. ಈ ಬಾರಿ LBW ಮತ್ತೆ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಅಂಪೈರ್ ಡಿಸಿಷನ್ LBW ಅನ್ನೋದಾಗಿದ್ರು ಕೂಡ ಪ್ಲೇಯರ್ಸ್ ಕಾಲ್ ಗಾಗಿ ಅದನ್ನ ಕ್ಲಿಯರೆನ್ಸ್ ಮಾಡಿ ಕನ್ಫರ್ಮೇಶನ್ ಗಾಗಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಕೊನೆ ಹಂತದಲ್ಲಿ ಮತ್ತೊಂದು ಹೋದರೆ ಅನಸ್ತ ತನ್ಮೂಲಕವಾಗಿ LBW ಆದಂತ ರವಿ ವಾಪಸ್ ಸಾಥಿಯನ್ನು ಕಂಡ್ರು. 30ರ ಮೊತ್ತದಲ್ಲಿ 4ನೇ ವಿಕೆಟ್ ಅನ್ನು ಕಳ್ಕೊಂಡ ಎಬಿಎಂ ವಾರಿಯರ್ಸ್ ಬೆಂಗಳೂರು ಈ ಒಂದು ಪಂದ್ಯಾಟ ಒಂದು ಹಂತದ ಕುಸಿತವನ್ನು ಕೂಡ ಕಾಣ್ತಾ ಇದೆ. HMC ಯುನೈಟೆಡ್ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ ಮತ್ತೋರ್ವ ಆಟಗಾರನ ಸೇರ್ಪಡೆ ಶಿವಾನಂದ. ಅದರ ಒಳಬಾಯಿದ ರಾಕೇಶನ ಮುಖೇನ ಮತ್ತೊಂದು ಸ್ಲೋ ಡೆಲಿವರಿ ಬಹಳ ಸುತ್ತವರ್ಧದ ಎಸೆತ. ಸ್ಲೋವರ್ ಡೆಲಿವರಿ ಗತಿ ಪರಿವರ್ತನೆ ಎಸೆತ ಒಂದು ಅತ್ಯುತ್ತಮವರನ್ನು ಮುಗಿಸಂತ ರಾಕೇಶ್ ಮಲ್ಪ
ಗುರು ಗಣೇಶನ ಪರವಾಗಿ 6 ಓವರ್ಗಳು ಇವಾಗಲೇ ಮುಕ್ತಾಯವಾಗ್ತಾ ಇದೆ. 30ರ ಮೊತ್ತವನ್ನು ಕಂಡುಕೊಂಡಿರುವಂತಹ ಎಬಿಎಂ ವಾರಿಯರ್ಸ್ ಬೆಂಗಳೂರು 2 ಓವರ್ಗಳಲ್ಲಿ 6 ವಿಕೆಟ್ಸ್ ಅನ್ನು ಉಳಿಸಿಕೊಂಡು ಅದೆಷ್ಟರ ಒಂದು ಫೈಟಿಂಗ್ ಟೋಟಲ್ ಅನ್ನು ದಾಖಲಿಸಿ ನೋಡಬೇಕಾಗಿದೆ ಗುರು ಗಣೇಶ್ ನೇಜಾರ್ನ ವಿರುದ್ಧವಾಗಿ. ಏಳನೇ ಓವರ್ಗಾಗಿ ಮತ್ತೆ ಹರ್ಷಿತ್ ಅನ್ನು ಪರಿಚಯಿಸಿರುವಂತಹ ಒಂದು ತಂಡ ಅಂಗಡ ಒಳಭಾಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಎಚ್ಎಂಸಿ ಯುನೈಟೆಡ್ ಟ್ರೋಫಿಗಾಗಿ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಹರ್ಷಿತ್ ಎಸ್ಗಾರಿಕೆ ಭಾಗದಲ್ಲಿ 30ಕ್ಕೆ 4 ಬೆಂಗಳೂರಿನ ಎಬಿಎಂ ವಾರಿಯರ್ಸ್ ವರ್ಸಸ್ ಗುರು ಗಣೇಶ್ ಆಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ ಮಿಡ್ಗಡೆ ಭಾಗದಲ್ಲಿ ಒಂದು ಓಟವನ್ನು ಫೈಜಲ್ ಪೂರೈಕೆ ಮಾಡಿಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಗೇಮ್ ಪ್ಲಾನಿಂಗ್ ಅನ್ನು ಮಾಡ್ತಾ ಇರುವಂತಹ ಗುರು ಗಣೇಶ್ ಆ ನಿಟ್ಟಲ್ಲಿ ಮೊದಲ 6 ಓವರ್ಗಳನ್ನು ಕೂಡ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. 7ನೇ ಓವರ್ನ ಈ ಹಂತದಲ್ಲಿ 31ಕ್ಕೆ 4 ತಳ ಮೊತ್ತ. ಎಬಿಎಂ ಮತ್ತೊಂದು ಸ್ಲೋವರ್ ಡೆಲಿವರಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಬಹಳ ಸಮರ್ಥದಿಂದ ಎಸೆತ ಹರ್ಷಿತ್ ಮುಖೇನ ಡಾಟ್ ಪಾಲಿನ ಸೇರ್ಪಡೆ. ಇತ್ತೀಚಿನ ದಿನಗಳ ಒಂದು ಅತಿ ದೊಡ್ಡ ದಾಖಲೆ ಇದಾಗ್ತಾ ಇದೆ. ಈ ತನ್ಮದ ಶಿವಾನಂದ್ ಗೆದ್ದಂತ ಈ ಒಂದು ಚೆಂಡು ಮತ್ತೆ ಎಬಿಎಂ ಬೆಂಗಳೂರಿನ ಆಟಗಾರರು 2 ವಿಕೆಟ್ ಮಾಡಿಕೊಂಡ್ರು. ವಿಕೆಟ್ಸ್ ಗಳನ್ನ ಉರುಳಿಸಿಕೊಂಡ್ರು ಕೂಡ ಓಟಗಳು ನಿರೀಕ್ಷಿತ ಹಂತದಲ್ಲಿ ಬರ್ತಾ ಇಲ್ಲ. ಇದುವರೆ ತಳ ಮೊತ್ತ ಕೇವಲ 31ಕ್ಕೆ 4. ಮತ್ತೆ ಹರ್ಷಿತ್ 7ನೇ ಓವರ್ 4ನೇ ಚೆಂಡು ಫುಲ್ ಟಾಸ್ ಆಗಿ ಬಿದ್ದಿತ್ತು. ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಶಿವಾನಂದನ ಮುಖೇನವಾಗಿ ಭರ್ಜರಿ ಸಿಕ್ಸರ್. ಏಳನೇ ಓವರ್ ಒಂದು ಹಂತದಲ್ಲಿ ಬಹಳ ಸುತ್ತಮರ ದೇಶಗಾರಿಕೆಯನ್ನು ಕಂಡ ಹರ್ಷಿತ್ ಈ ಹಂತದಲ್ಲಿ ಫುಲ್ ಟಾಸ್ ಆಗಿ ಚೆಂಡನ್ನು ಎಸೆದ್ರು. ಮಿಡ್ ವಿಕೆಟ್ ಅಲ್ಲಿ ಭರ್ಜರಿ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ ಶಿವಾನಂದನ ಮುಖೇನ. ತಳ ಮೊತ್ತ 37 37ಕ್ಕೆ 4. ಮತ್ತೆ ಹರ್ಷಿತ್ ಶಿವಾನಂದ್ಗೆ ಸಂತ ಈ ಒಂದು ಚೆಂಡು ಮುಂದಿನ ಪಂದ್ಯಾಟದಲ್ಲಿ ಕರ್ನಾಟಕದ ಮತ್ತೆರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಯುನೈಟೆಡ್ ಮೈಟಿ ಸೂರಲ್ಪಾಡಿ ಅಂಡ್ ಇಸಾನ್ ರಿಯಲ್ ಫೈಟರ್ಸ್ ಚೈತನ್ಯ ಎಚ್ಎಂಸಿ ಏಕತಾ. ಈ ರೀತಿಯಾಗಿ ಮತ್ತೆರಡು ಬಲಿಷ್ಠ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಆ ನಿಟ್ಟಲ್ಲಿ ಗುಡ್ ಲಕ್ ಡೆಲಿವರಿ ಅನ್ನುವಂಥ ಸೂಚನೆ ಬಂದಿರೋದ್ರಿಂದ ಮತ್ತೆ ಪಂದ್ಯಾಟದ ಮುಂದುವರಿಕೆ ಅಂಗಡ ಒಳಭಾಗವನ್ನು ಕಾಡ್ತಾ ಇದೆ. ಸೆವೆಂತ್ ಓವರ್ ಲಾಸ್ಟ್ ಬಾಲ್. ಮತ್ತೆ ಹರ್ಷಿತ್ ಶಿವಾನಂದಗೆ ಸಂದ ಚೆಂಡು
ಅಂತಿಮ ಹಂತದಲ್ಲಿ ಕಾಟ್ ಬಿಹೈಂಡ್ ವಿಕೆಟ್ ನಂಬರ್ 5 ಶಿವಾನಂದನ ಮುಖೇನವಾಗಿ ಎಬಿಎಂ ವಾರಿಯರ್ಸ್ ಬೆಂಗಳೂರು ಮತ್ತೊಂದು ಹೋದರಿಯನ್ನು ಕಳ್ಕೊಂಡ್ರು. 37 37ಕ್ಕೆ 5. ಹೊಸ ದಾಂಡಿಗನ ಸೇರ್ಪಡೆ ಅರವಿಂದ. ಕೊನೆ ಒಂದು ಓವರ್ಗಾಗಿ ಅಶ್ವಿನ್ ಆಚಾರ್ಯನ ಪರಿಚಯ ಸಾರುವಂತ ಗುರು ಗಣೇಶ್ ತಂಡ ಒಂದು ಹಂತದಲ್ಲಿ ಟಾಸ್ ಮೇಲುಗೆಯನ್ನು ಪಡ್ಕೊಂಡ ಗುರು ಗಣೇಶ್ ತಂಡ ಬ್ರಹ್ಮಾವರದಲ್ಲಿ ಇವಾಗ ಮೊದಲ ಸುತ್ತಿನ ಪಂದ್ಯಾಟದ ಒಂದು ಭರ್ಜರಿ ಜಯದ ಮುಖೇನ ಲೀಗ್ನಲ್ಲಿ ಬೆಂಗಳೂರಿನ ಬಲಿಷ್ಠ ತಂಡವಾಗಿರುವಂತಹ ಫ್ರೆಂಡ್ಸ್ ಅನ್ನ ಸೋಸುವ ಮುಖೇನ ಮಾನಸಿಕ ಮೇಲುಗೆಯನ್ನು ಮೊದಲ ಹಂತದಲ್ಲೇ ಪಡ್ಕೊಂಡಿತ್ತು ಗುರು ಗಣೇಶ್ ಕ್ರಿಕೆಟರ್ಸ್. ಮತ್ತೆ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಅಶ್ವಿನ್ ಆಚಾರ್ ಫೈಜಲ್ ಆಡ್ತಾ ಇದ್ದಾನೆ ಆರಂಭಕಾರ. ಈ ತರವಾದ ಒಂದು ಚೆಂಡು ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ ಫೈಜಲ್ ಮುಖೇನ ಒಂದೋಟ ಎರಡನೇ ಓಟ ಕ್ಲಿಯರ್ ಆಗ್ತಾ ಇದೆ. ತನ್ನ ಮೊತ್ತವೂ ಕೂಡ 39. ಎಬಿಎಂ ವಾರಿಯರ್ಸ್ ಬ್ಯಾಂಗ್ಳೂರ್ 5 ಹೋದರಿ ಆಘಾತವನ್ನು ಕಂಡುಕೊಂಡ್ರು ಕೂಡ ಆರಂಭಕಾರ ಫೈಜಲ್ ಇನ್ನು ಕೂಡ ಅಂಗಣ ಒಳಭಾಗದಲ್ಲಿ ಆಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಸಲ್ಮಾಡೆ ಬದಲಾವಣೆಯನ್ನು ಕಂಡುಕೊಂಡ್ರು. ಮತ್ತೆ ಅಶ್ವಿನ್ ಕೊನೆಯಲ್ಲಿ ಶಾರ್ಟ್ ಆಗಿ ಒಂದು ಚೆಂಡು ಮಿಡ್ ವಿಕೆಟ್ ಅಲ್ಲಿ ಬಹಳಷ್ಟೊಂದು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇರುವಂತಹ ಫೈಜಲ್ ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನು ಫುಲ್ ಮಾಡಿದ್ರು ಮಿಡ್ ವಿಕೆಟ್ ಅಲ್ಲಿ. 6 ಓಟಗಳ ಸೇರ್ಪಡೆಯೂ ಕೂಡ ಒಂದು ಹಂತದಲ್ಲಿ ಒತ್ತಡವನ್ನು ಕಂಡ ಬೆಂಗಳೂರಿಗೆ ಬಹುಶಃ ಒಂದು ಹೊಡೆತ ಒಂದಷ್ಟು ಸಂಜೀವಿನಿ ಕೂಡ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಸಿಕ್ಸರ್ ಕೂಡ. ತನ್ನ ಮೊತ್ತ 45 ಓಟಗಳು. ಬಹಳಷ್ಟು ಒಂದು ಜವಾಬ್ದಾರಿಯುತ ಆಟವನ್ನು ಮುಂದುವರಿಸ್ತಾ ಇದ್ದಾನೆ ಇನ್ನು ಕೂಡ ಫೈಜಲ್. ಅವರನ್ನು ಎದುರಿಸ್ತಾ ಇರುವ ತಂಡ ಗುರು ಗಣೇಶ್ ಕ್ರಿಕೆಟರ್ಸ್. ಮೇಜಾರು ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯವರ 3ನೇ ಚೆಂಡು ಈ ಬಾರಿ ಮಾತ್ರ ಫೈಜಲ್ ಆಡಿದ ಫ್ಲಾಟ್ ಶಾಟ್ ಆಗಿತ್ತು. ಡೀಪ್ ಮಿಡ್ಗಡ ಭಾಗದಲ್ಲಿ ಸೌಜನ್ ಅಲೆವರು ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಫೈಜಲ್ ವಾಪಸ್ 6ನೇ ಹೋದರಿ ಆಘಾತವನ್ನು ಕಂಡ ಎಬಿಎಂ ಬೆಂಗಳೂರು 45ರ ಮೊತ್ತವನ್ನು ಮಾತ್ರ ದಾಖಲಿಸ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಇವಾಗಲೇ ಜವಾಬ್ದಾರಿಯುತವಾಗಿರುವಂತಹ ಒಂದು 22 ಓಟ ವಿಕೆಟ್ಸ್ ಗಳು ಉರುಳ್ತಾ ಇದ್ರು ಕೂಡ ಸ್ಥಿರತೆ ಆಟವನ್ನು ಆಡಿದಂತಹ ಫೈಜಲ್ ಔಟ್ ಆಗುವುದರ ಮೊದಲಾಗಿ 22 ಓಟವನ್ನು ದಾಖಲಿಸಿ ವಾಪಸ್ ಆದರು. ಮೊದಲ ಇನ್ನಿಂಗ್ಸಿನ ಕೊನೆ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಅಜರ್ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ ಅಜರ್. ಅರವಿಂದ ಮತ್ತೊಂದೆಡೆ ಪ್ರಸಿದ್ಧ ವಿಕೆಟ್ ಕೀಪರ್. ಬ್ಯಾಕ್ಔಟ್ ಪಾಯಿಂಟ್ ಸಿಮರಕ್ಕೆ ಅಂಚಿನಲ್ಲಿ ಸಾಗರ್ ಆಚಾರ್ಯ. ಲಾಂಗ್ ಆಫ್ ಭಾಗದಲ್ಲಿ ಸೌಜಾನ್ ಅಲೆಬೂರು. ಈ ತನ್ಮಧ್ಯೆ ಈ ಬಾರಿ ಒಂದು ಚೆಂಡು ತನ್ಮೂಲಕವಾಗಿ ಔಟ್. ವಿಕೆಟ್ ನಂಬರ್ 7 ಎದುರಿಸ ಮೊದಲ ಚೆಂಡಲ್ಲ ಇವಾಗ ಎಬಿಎಂನ ಮತ್ತೋರ್ವ ಆಟಗಾರ ಅಜರ್ ಕ್ಲೀನ್ ಬೌಲ್.
ಅಂಗಣ ಒಳಭಾಗದಲ್ಲಿ ಬೆಂಗಳೂರಿನ 7 ಹುದ್ದರಿಗಳು ಎಬಿಎಂ ವಾರಿಯರ್ಸ್ 7 ಪ್ರಮುಖ ಹುದ್ದರಿಗಳನ್ನು ಕಳ್ಕೊಳ್ತಾ ಇದ್ದಾರೆ. 45 ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನು ಗುಣಮಟ್ಟವನ್ನು ಕಂಡುಕೊಳ್ತಾ ಇದೆ. ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಪಂದ್ಯಾಟದ ಮೆರುಗಿಗೋಸ್ಕರ ಚೇರ್ಗ ಸ್ಟ್ಯಾನ್ಸ್ ಆರಂಭ ಆಗಿದೆ. ಈ ತನ್ಮಧ್ಯೆ ಯಾವುದೇ ತೋಟಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಹುದ್ದರಿಯನ್ನು ಕಳ್ಕೊಳ್ಳೋ ಅಪಾಯ. ತನ್ಮೂಲಕವಾಗಿ ಔಟ್. ವಿಕೆಟ್ ನಂಬರ್ 8 ನೆಲಕ್ಕೆ ಉರುಳ್ತಾ ಇದೆ. ಬಾರಿ ರನ್ಔಟ್. ತನ್ವೀರ್ ವಾಪಸ್. ಅಂಗಣ ಒಳಭಾಗದಲ್ಲಿ ಮತ್ತೆ ಕೊನೆ ಹಂತದಲ್ಲಿ ಒಂದು ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನ. ಮೊದಲನೇ ಇನಿಂಗ್ಸಿನ ಮುಕ್ತಾಯವನ್ನು ಕಂಡಂತ ಈ ಒಂದು ಪಂದ್ಯ. ಎಬಿಎಂ ವಾರಿಯರ್ಸ್ ಬೆಂಗಳೂರು 46ಕ್ಕೆ 8 ವಿಕೆಟ್ ಅನ್ನು ಕಳ್ಕೊಂಡ್ರು. ಗುರು ಗಣೇಶ್ ನೇಜಾರವನ ತಂಡ ಒಂದು ಸುಲಭ ಗುರಿಯನ್ನು ಪಡ್ಕೊಳ್ತಾ ಇದೆ. 8 ಓವರ್ಗಳಲ್ಲಿ ಟಾರ್ಗೆಟ್ 47 ಓಟಗಳು. ಆದರೆ ಈ ಲೋ ಸ್ಕೋರಿಂಗಿನ ಫಲಿತಾಂಶ ಅದೇ ಯಾವ ರೀತಿ ಬರ್ತದೆ ಅನ್ನೋದನ್ನ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಕಾದು ನೋಡಬೇಕಾಗ್ತಾ ಇದೆ. ಇದೇ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆಯನ್ನು ಮಾಡಿಕೊಂಡು ಮುಂದಕ್ಕೆ ರಾಘು ಮಡ್ಪಾಡಿ.
ಹಲೋ ಧನ್ಯವಾದಗಳು ವಿನಯ್ ದ್ವಾರ ಅವರೇ. HMC ಯುನೈಟೆಡ್ ಟ್ರೋಫಿ 2026 ಪ್ರತಿಷ್ಠಿತ ಪಂದ್ಯಕೂಟದ ನೇಜಾರ್ ಗುರುಗಣೇಶ್ ನೇಜಾರ್ ಜಯಕ್ಕಾಗಿ 47 ಓಟದ ಒಂದು ಅವಶ್ಯಕತೆ ಇದೆ. 48 ಎಸೆತ 47 ಓಟದ ಅವಶ್ಯಕತೆ. ಮೊದಲ ಹಂತದಲ್ಲಿ ಪ್ರದೀಪ ಮತ್ತು ಪ್ರಸಿದ್ಧಾಚಾರ್ಯ ಆರಂಭಿಕ ಆಟಗಾರರು ಮೊದಲ ಹಂತದ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ನವೀನ್ ಮೊದಲ ಚೆಂಡು ತನ್ಮೂಲಕವಾಗಿ ಇಲ್ಲಿ ಸುಲಭದ ಕ್ಯಾಚ್ ಕಳಿಸಿರುವ ಮುಖಾಂತರವಾಗಿ ಪ್ರದೀಪ ಶೆಟ್ಟಿಯ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಗುರು ಗಣೇಶ್ ನೇಜಾರಿನ ತಂಡ 0-1. ಪಂದ್ಯಾಟದ ಮೆರುಗನ್ನು ಹೆಚ್ಚಿಸುವುದಕ್ಕಾಗಿ ಚಿಯಲ್ ಗರ್ಲ್ಸ್ ಇತ್ತೀಚಿನ ಬಹುತೇಕ ಪಂದ್ಯಕೂಟದಲ್ಲಿ ತಮ್ಮದ ಒಂದು ಛಾಪನ್ನು ಮೂಡಿಸತಕ್ಕಂಥ ಡ್ಯಾನ್ಸರ್ಗಳು ನೆಲಮಂಗಲ ಪಂದ್ಯಾಟ ಇರಬಹುದು, ಇತ್ತೀಚಿನ ಸಿಂಧೂರ ಕಪ್ ತಿಪ್ಟೂರಿನಲ್ಲಿ ಕೂಡ ಇದೇ ಡ್ಯಾನ್ಸರ್ ಪಂದ್ಯಾಟದಲ್ಲಿ ಮೆರುಗನ್ನು ಕೊಟ್ಟಿದ್ದಾರೆ. ಈತ ಒಂಡನ್ ರೂಪದಲ್ಲಿ ಪವನ್ ಅಂಕಣಕ್ಕೆ ಬರ್ತಕ್ಕಂಥ ಆಟಗಾರ. ಪವನ್ ಮತ್ತು ಪ್ರಸಿದ್ಧ ಅಂಕಣ ಭಾಗದಲ್ಲಿ HMC ಯುನೈಟೆಡ್ ಟ್ರೋಫಿ 2026 ಒಂದು ಬಲಿಷ್ಠ ತಂಡಗಳು 16 ತಂಡಗಳ ಕಾಳಗದಲ್ಲಿ ಅದ್ಯಾವ ತಂಡ ಆದಿತ್ಯವಾರ ಪ್ರಶಸ್ತಿಯನ್ನು ಎತ್ತಿ ಹಿಡಿತಾರೆ ನೋಡ್ಬೇಕಷ್ಟೇ. ಇಲ್ಲಿ 0-1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಗುರು ಗಣೇಶ್ ನೇಜಾರಿನ ತಂಡ. ಮತ್ತೆ ನವೀನ್ ಎರಡನೇ ಬಾರಿ ಬೀಸುವ ಪ್ರಯತ್ನ, ಗಾಳಿಯಲ್ಲಿ ತೇಲ್ತಾ ಇತ್ತು, ಕ್ಯಾಚ್ ಪ್ರಯತ್ನ ತನ್ಮೂಲಕವಾಗಿ ನಂಬಲ ಸಾಧ್ಯ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಪ್ರಯತ್ನವನ್ನ ಮಾಡಿದಂತ ತಂಡ ಇವಾಗಲೇ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ ABM ವಾರಿಯರ್ಸ್. ಕ್ರಿಕ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. 16 ಕ್ಯಾಮರಾಗಳು ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಈ ಅಂತಾರಾಷ್ಟ್ರೀಯ ಪಂದ್ಯಾಕೂಟವನ್ನು ನೇರ ಪ್ರಸಾರ ಬಿತ್ತರಿಸತಕ್ಕಂಥ ಸಂಸ್ಥೆ ಕ್ರಿಕ್ಸ್. ಇಲ್ಲಿ ಮತ್ತೆ ನವೀನ್ ಮತ್ತೆ ಬೀಸುವ ಪ್ರಯತ್ನಗಳು, ತೀರಾ ಕೆಳಂಚಲ್ಲಿ ಬಿದ್ದಂತ ಚೆಂಡು ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. 3 ಚೆಂಡುಗಳ ಮುಕ್ತಾಯದ ಬಳಿಕ 2 ಓಟವನ್ನ ದಾಖಲಿಸಿಕೊಳ್ತಾ ಇದೆ. ಆ 2 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ 3 ಚೆಂಡುಗಳಲ್ಲಿ ಯಾವುದೇ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ನವೀನ್ ಚಾಲ್ತಿಯ 4ನೇ ಚೆಂಡಿಗಾಗಿ ಮೊದಲ ಚಾಕ್ಲೇಟ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಬಿರುಸಿನ ಆಟವನ್ನ ಅನೀಶ್ ದಾಖಲಿಸಿದ್ರು. 5ನೇ ಚೆಂಡು ಬಿರುಸಿನ ಹೊಡೆತ, ಮಿಡ್ ವಿಕೆಟ್, ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಸಿಕ್ಸರ್. ಆ ರೋಟದ ಸೇರ್ಪಡೆ ಗುರು ಗಣೇಶ್ ನೇಜಾರ್ ಆಟಗಾರ ಮಾಡ್ತಾ ಇದ್ದಾರೆ.
ಬಹಳಷ್ಟು ಉತ್ತಮ ಆಟಗಾರ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದಂತ ಆಟಗಾರ ಅನೀಸ್. ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಇವಾಗ ನವೀನ್. ಈವಾಗಲೇ 10 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೊಂದು ಫುಲ್ ಟಸ್ ಆಗಿದೆ ಚೆಂಡು. ಬಹಳ ಸುತ್ತಮುತ್ತ ಗ್ರೌಂಡ್ ಶಾಟ್ ಟ್ರಾವೆಲ್ ಆಗ್ತಾ ಇದೆ. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಅನೀಸ್ ಎದುರಿಸಿದಂತ 4 ಚೆಂಡುಗಳಲ್ಲಿ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಬೌಂಡರಿ ಸಮೇತವಾಗಿ ಒಂದು ಸಿಕ್ಸರ್ ದಾಖಲಿಸಿ ಈ ಪಂದ್ಯಾಟವನ್ನು ಅತಿ ಶೀಘ್ರ ಮುಕ್ತಾಯಗೊಳಿಸುವಂತ ಒಂದು ಪ್ರಯತ್ನ ನಡುವೆ ಗುರು ಗಣೇಶ್ ನೇಜಾರ್ನ ಆಟಗಾರರು ಇಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಹುದ್ದರಿ ಆಘಾತವನ್ನು ಕಂಡ್ರು ಕೂಡ 14ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡ 1 ಓವರ್ಗಳಲ್ಲಿ 14ಕ್ಕೆ 2. ಇನ್ನು 47 ಎಸ್ಗಳ ಮುಂದೆ 33 ಓಟದ ಅವಶ್ಯಕತೆ. ಈ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಪ್ರಸಿದ್ಧ ಆಚಾರ್ಯ 51ರ ಅತ್ಯುತ್ತಮ ಆಟವನ್ನು ಮೊದಲ ಪಂದ್ಯಾಟದಲ್ಲಿ ದಾಖಲಿಸಿಕೊಂಡು ಇಲ್ಲಿ ಪಂದ್ಯಾಟದ ಮುಂದಿನ ಹಂತ ದಾಂಡಿಗೆ ತನ್ನನ್ನು ತೋರ್ಪಡಿಸ್ತಾ ಇದ್ದಾನೆ. ಒಂದೊಂದು ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ಕ್ಷೇತ್ರರಕ್ಷಣೆ ಭಾಗದಲ್ಲಿ ಎಬಿಎಂ ವಾರಿಯರ್ಸಿನ ತಂಡ. ಮತ್ತೆ ಸರ್ 2ನೇ ಓವರ್ ಚಾಲ್ತಿಯಲ್ಲಿ ಪ್ರಸಿದ್ಧಿಗೆ ಹೆಸಂತ ಚೆಂಡು ಕವರ್ಸ್ ನಲ್ಲಿ ದಬ್ಬ ಪ್ರಯತ್ನ ಮಾಡಿದ್ರು. ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಒಂದು ದೊಡ್ಡ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿ ಇಲ್ಲಿ ಅನೀಸ್ಗೆ ನೀಡುವಂತ ಒಂದು ಪ್ರಯತ್ನ ನಡುವೆ ಸಿಂಗಲ್ ಓಟ್ಗಳು ಪ್ರಸಿದ್ಧನ ಖಾತೆಯಲ್ಲಿ ಬರ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ. ಹದಿನೈದಕ್ಕೆ ತಲುಪ್ತಾ ಇದೆ. ಮತ್ತೊಂದು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಈ ಹಂತದಲ್ಲಿ ಗಾಳಿಯ ಲಾಭನ ಪಡ್ಕೊಳ್ತಾ ಇಲ್ಲ ಅನೀಸ್. ಸುಲಭ ಕ್ಯಾಚ್ ನೀಡುವ ಮುಖಾಂತರವಾಗಿ ಗುರು ಗಣೇಶ್ ನೇಜಾರಿನ 3ನೇ ವಿಕೆಟ್ ಪತನ. $15 for 3. ಕರೆಂಟ್ ರನ್ ರೇಟ್ 11.25 ನಡುವೆ ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಬೇಕಾಗಿರುವಂತಹ ರನ್ ರೇಟ್ 4.80. ಈ ರೀತಿಯಾಗಿ ಅದ್ಯಾವ ರೀತಿಯಾಗಿ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಗುರು ಗಣೇಶ್ ನೇಜಾರು ಜಯವನ್ನ ದಾಖಲಿಸ್ತಾ ನೋಡಬೇಕಾಗಿದೆ. ಇಲ್ಲಿ ಬಿಗು ಹೋರಾಟ ಮಾಡ್ತಕ್ಕಂಥ ಎಬಿಎಂ ವಾರಿಯರ್ಸ್ ಕೂಡ 3 ವಿಕೆಟ್ ಅನ್ನು ನೆಲಕ್ಕೆ ಉಳಿಸಿದ್ರು. ಹದಿನಾರು ತಂಡಗಳು 3 ದಿನಗಳ ಕಾಲ ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದೆ. 2011ರಲ್ಲಿ ₹1,00,000 ಪಂದ್ಯಾಕೂಟವನ್ನು ಆರಂಭಿಸತಕ್ಕಂಥ HMC ಯುನೈಟೆಡ್ ಟ್ರೋಫಿಯಲ್ಲಿ ಬಹಳಷ್ಟು ಮಂದಿ ರಾಜ್ಯ ಮಟ್ಟದ ಆಟಗಾರರು ಪಂದ್ಯಾಟವನ್ನು ಕಂಡಿದ್ರು. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ಬ್ರಹ್ಮಾವರದ ಗಾಂಧಿ ಮೈದಾನ ನಡೀತಾ ಇದೆ. ಹೊಸ ದಾಂಡಿಗ ಸಾಗರ್ ಆಚಾರ್ಯನ ಸೇರ್ಪಡೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಡ್ಡದ ಸೇರ್ಪಡೆ ಆಗ್ತಾ ಇದೆ. ಟೆನ್ನಿಸ್ ರಂಗದಲ್ಲಿ ಬಹಳಷ್ಟು ಉತ್ತಮ ರೀತಿಯನ್ನು ಕ್ಷಿಪ್ರ ಗತಿಯಲ್ಲಿ ಅತ್ಯುತ್ತಮ ಆಟವನ್ನ ತೋರ್ಪಡಿಸುವ ಮುಖಾಂತರವಾಗಿ 3 ಬೈಕನ್ನ ತನ್ನ ಮನೆಯಲ್ಲಿಟ್ಟಂತ ಆಟಗಾರ ಸಾಗರ್ ಆಚಾರ್ಯ ಗುರು ಗಣೇಶ್ ನೇಜಾರಿನ ಪರವಾಗಿ. ಮತ್ತೆ ಕ್ಷೇತ್ರರಕ್ಷಣೆ ಬದಲಾವಣೆ ಎಬಿಎಂ ವಾರಿಯರ್ಸಿನ ಪರವಾಗಿ. ಇದರ ಮಧ್ಯೆ ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಪ್ರಸಿದ್ಧ ಮಾಡಿದ್ರು. ಇಲ್ಲಿ ಸುಲಭ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಪ್ರಸಿದ್ಧ ಕೂಡ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ.
ಈ ಟೂರ್ನಮೆಂಟ್ ಅನ್ನು ಜಯಿಸಿದ ತಂಡ 25 ಲಕ್ಷ ರೂಪಾಯಿಗಳನ್ನ ಪಡ್ಕೊಳ್ತಾರೆ HMC ಟ್ರೋಫಿ ಜೊತೆಗಾಗಿ ರನ್ನರ್ಸ್ ಅಪ್ ಟ್ರೋಫಿ 15 ಲಕ್ಷ ಇರುತ್ತೆ. ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗಾಗಿ ದ್ವಿಚಕ್ರ ವಾಹನವನ್ನು ಕೊಟ್ಟು ಗೌರವಿಸುವಂತ ಸಂಸ್ಥೆ ಕೂಡ HMC ಯುನೈಟೆಡ್ ಬ್ರಹ್ಮಾವರದ ತಂಡ. ಆ ನಿಟ್ಟಲ್ಲಿ ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಕೂಡ ಅಶ್ವಿನ್ ಆಚಾರ್ ಮತ್ತೋರ್ವ ವಿಶ್ವಕರ್ಮ ಖಂಡ ಶ್ರೇಷ್ಠ ಆಟಗಾರ ಗುರು ಗಣೇಶ್ ನೇಜಾರಿನ ಪರವಾಗಿ ಅಶ್ವಿನ್ ಕೂಡ ಬಹಳಷ್ಟು 30 ಯಾರ್ಡ್ 40 ಯಾರ್ಡ್ ಪಂದ್ಯ ಕೂಡಲಿ ತನ್ನದೇ ಆದಂತಹ ಚಾಪನ ಮೂಡಿಸಿ ಮುಖಾಂತರವಾಗಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಆಟಗಾರ ಅಶ್ವಿನ್. ಲೇಟ್ ಕಟ್ ಶಾಟ್ ಮಾಡಿದ್ರು, ಸ್ಲಿಪ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ, ಒಟ್ಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ABM ವಾರಿಯರ್ಸ್ ಇವಾಗಲೇ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ 4 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಒನ್, ಕೊನೆಯ ಬಾರಿ 2ನೇ ಓವರ್ ಮುಕ್ತಾಯದಲ್ಲಿ ಮತ್ತೊಂದು ಪೂರ್ಣಾಂತರವಾಗಿ ಬಿದ್ದ ಚೆಂಡು, ಬೌಲರ್ಸ್ ಬ್ಯಾಕ್ ಆಟವನ್ನು ಅಶ್ವಿನ್ ಆಚಾರ್ ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಮುಕ್ತಾಯ ಕಂಡ 12 ಚೆಂಡುಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸಿದ್ದಾರೆ. ಇನ್ನು 36 ಎಸೆತ, 30 ಓಟದ ಅವಶ್ಯಕತೆ. 36 balls remain now, 30 runs required. 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದಂತ HMC ಯುನೈಟೆಡ್ ಟ್ರೋಫಿ ಇನ್ನು 36 ಎಸೆಗಳ ಮುಂದೆ 30 ಓಟಗಳಿಗೆ ಅವಕಾಶಗಳು ಬರಬೇಕಾಗಿದೆ. ಜಯಕ್ಕಾಗಿ ಗುರು ಗಣೇಶ್ ನೇಜಾರ್ ಜಯಕ್ಕಾಗಿ ಇಲ್ಲಿ ಅದ್ಯಾವ ತಂಡ ಜಯವನ್ನು ದಾಖಲಿಸ ನೋಡಬೇಕಾಗಿದೆ. ಮೊದಲ ಪಂದ್ಯಾಟವನ್ನ ಜಯಿಸಂತ ಗುರು ಗಣೇಶ್ ನೇಜಾರಿನ ತಂಡ. ವಿನ್ನರ್ಸ್ ಮತ್ತು ವಿನ್ನರ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೆಳಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ನಾನ್ ಸ್ಟಾಪ್ ರೂಪದಲ್ಲಿ ಬಹಳಷ್ಟು ಹೋರಾಟದ ಕಣದಲ್ಲಿ ಈ ಪಂದ್ಯಾಟವನ್ನು ಲೀಗ್ ನಲ್ಲಿ ಆಡ್ತಕ್ಕಂಥ ತಂಡಗಳು. ಒಂದೆಡೆ ಅಶ್ವಿನ್ ಆಚಾರ್, ಇನ್ನೊಂದೆಡೆ ಸಾಗರ್ ಆಚಾರ್ಯ. ಇನ್ನು ಮೈದಾನದಲ್ಲಿ BPL ಪಂದ್ಯಾಟದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯಾಗಿ ಬೈಕನ್ನು ಪಡ್ಕೊಂಡ್ರು. ಅದಾದ ಬಳಿಕ ಶಿವಮೊಗ್ಗದ ಪಂದ್ಯಾಕೂಟದಲ್ಲಿ ಶಾರ್ಟ್ ಪಿಚ್ ಪಂದ್ಯದಲ್ಲಿ ಬೈಕನ್ನು ಪಡ್ಕೊಂಡಿದ್ದಾರೆ. ತಮ್ಮ ಊರ ಅಂಗಳದಲ್ಲಿ ಕೂಡ ಬೈಕನ್ನು ಪಡ್ಕೊಂಡ್ರು. ಅಶ್ವಿನ್ಗೆ ಸಂತ ಚೆಂಡು, ಮಿಡ್ ವಿಕೆಟ್ ನಲ್ಲಿ ಒಂದೊಡದ ಸೇರ್ಪಡೆ, ಎಡ ಪ್ರಯತ್ನ, ಬಹಳ ಸುತ್ತಮುತ್ತ ಒಂದು ಥ್ರೋ, ಸ್ವಲ್ಪ ಮಟ್ಟಿಗೆ ಹೈ ಥ್ರೋ ಅನ್ನ ಮಾಡಿದಂತ ಕ್ಷೇತ್ರ ರಕ್ಷಕ ಅಲ್ಲಿ ಅಶ್ವಿನ್ ಆಚಾರ್ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನು ಬಿಡ್ತಾ ಇದ್ದಾನೆ. ಆ ನಿಟ್ಟಲ್ಲಿ ರಿಸ್ಕಿ ಅವಳಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಅರವಿಂದ ಎಸೆದ ಚೆಂಡು ತನ್ಮೂಲಕ ಇಲ್ಲಿ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ಅಶ್ವಿನ್ ಔಟ್. ಅಶ್ವಿನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಈತ ಹೊಸ ದಾಂಡಿಗನ ಸೇರ್ಪಡೆ ಅಂಗಳ ಭಾಗದಲ್ಲಿ ಸೌಜನ್ ಬರ್ತಾ ಇದ್ದಾನೆ. ದಾಂಡು ಚೆಂಡಿನ ಲೆಕ್ಕಾಚಾರದಲ್ಲಿ ಇಲ್ಲಿ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಕ್ಕಂಥ ತಂಡ. ಇನ್ನು 34 ಎಸೆಗಳು ಬಾಕಿ ಇದೆ, 28 ಓಟದ ಅವಶ್ಯಕತೆ ಗುರು ಗಣೇಶ್ ನೇಜಾರ್ ಜಯಕ್ಕಾಗಿ. ಈ ಋತುವಿನಲ್ಲಿ ಸಾಲು ಸಾಲು ಪಂದ್ಯಾಕೂಟಗಳನ್ನೆಲ್ಲ ಜಯಿಸಿರ್ತಕ್ಕಂಥ ಒಂದು ತಂಡ ಕೂಡ ಗುರು ಗಣೇಶ್ ನೇಜಾರಿನ ತಂಡ. ಯಾರ್ಕಲ್ ಅಂಟಲವರ್ರಿ ಅರವಿಂದ್ ದಾಖಲಿಸಿದ್ರು. ಇಲ್ಲಿ 30 ಯಾರ್ಡ್ ಸರ್ಕಲ್ ಒಳಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಇದು ಲೆಗ್ ಬಾಯ್ ಎನ್ನುವ ಸೂಚನೆ ಸ್ವರೂಪ್ ತೀರ್ಥಹಳ್ಳಿ ಮುಖಾಂತರವಾಗಿ
ಅನುಭವಿ ನಿರ್ಣಾಯಕರನ್ನ ಹೊಂದಿಕೊಳ್ತಾ ಇದೆ. ಒಂದು ಪಂದ್ಯಾಕೂಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗ್ತಾ ಇದೆ. HMC ಯುನೈಟೆಡ್ 2026 ಪ್ರತಿಷ್ಠಿತ ಪಂದ್ಯಾಕೂಟ. ಶಕೀಲ್ ಹಸನ್, ಅಬ್ದುಲ್ ಸಮಾದ್, ಡ್ಯಾನಿಶ್, ರಮ್ಶೀದ್, ರಿಯಾಜ್ ಮೋನು, ಇಮ್ರೇಜ್, ಸೌಕತ್ ಬಂಕಾಪುರ್, ಹ್ಯಾರಿಸ್ ಹೆಮ್ಮಾಡಿ ಇವರೆಲ್ಲರ ಮುಂದಾಳತ್ವದಲ್ಲಿ ಹಗಲು ರಾತ್ರಿಯ ದಾಖಲೆಯ ಪಂದ್ಯಾಕೂಟ ಇಲ್ಲಿ ಬ್ರಹ್ಮಾವರದ ಗಾದಿ ಮೈದಾನ ಸಾಗ್ತಾ ಇದೆ. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀವಿ. HMC ಯುನೈಟೆಡ್ ನ ಪರವಾಗಿ ಉತ್ತಮ ರೀತಿಯ ಆಟ, ಕವರ್ಸ್ ನಲ್ಲಿ ದಬ್ಬಿದ್ರು. ಒಂದೊಂದು ಸೇರ್ಪಡೆ ಕ್ಷೇತ್ರ ಆಡವಿಕೆಯನ್ನ ಮಾಡಿದಂತ ತಂಡ ಎರಡನೇ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಹಂತದಲ್ಲಿ ಎರಡನೇ ಓಟುಗಳ ಕೂಡ ಗುರು ಗಣೇಶ್ ನೇಜಾರ್ ಖಾತೆಯಲ್ಲಿ. ತಂಡ ಮತ್ತ 22ಕ್ಕೆ 5 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇನ್ನು 32 ಎಸೆತ 25 ಓಟದ ಅವಶ್ಯಕತೆ. ಸ್ಲೋವರ್ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಮಾಡಿದ್ರು. ಆ ನಿಟ್ಟಲ್ಲಿ ಬ್ಲೈಂಡೆಡ್ ಶಾಟ್, ಕುರುಡುತನದ ಹೊಡೆತವನ್ನು ಇವಾಗ ರಿವರ್ಸ್ ಶಾಟ್ ಸ್ವಲ್ಪ ಮಟ್ಟಿಗೆ ಮುಳುವಾಗ್ತಾ ಇದೆ. ಸಾಗರ್ ಆಚಾರ್ಯ ಕಂಪ್ಲೀಟ್ಲಿ ಬೀಟನ್. ಮತ್ತ ರವೀಂದ್ರ ಅಂತಿಮ ಚೆಂಡಿಗಾಗಿ ABM ವಾರಿಯರ್ಸಿನ ಪರವಾಗಿ ಮತ್ತೊಂದು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ರು. ಇಲ್ಲಿ ಮತ್ತೆ ಸಿಂಗಲ್ ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯದ ಹಂತವನ್ನು ಕಂಡಂತ 18 ಚೆಂಡುಗಳ ಮುಕ್ತಾಯದಲ್ಲಿ 23ಕ್ಕೆ 5 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಗುರು ಗಣೇಶ್ ನೇಜಾರಿನ ತಂಡ ಅಂತಿಮ 30 ಎಸೆತ 24 ಓಟದ ಅವಶ್ಯಕತೆ. 30 ಬಾಲ್ಸ್ 24 ರನ್ಸ್ ರಿಕ್ವೈರ್ಡ್. ಕ್ರಿಕೆಟಿನ ಪ್ರೇಮಿಗಳು, ಕ್ರಿಕೆಟಿನ ಹಿರಿಯ ಆಟಗಾರರು, ಕ್ರಿಕೆಟಿನ ಎಲ್ಲ ಈ ಒಂದು ವೀಕ್ಷಣೆ ಮಾಡ್ತಕ್ಕಂಥ ಈ ಭಾಗದ ಕ್ರಿಕೆಟಿನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತನ ಮತ್ತೆ ಬಯಸಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಈ ಪಂದ್ಯ ಕೂಡ ಸಾಗ್ತಾ ಇದೆ. ಇಲ್ಲಿ ಯಾರು ಜಯಿಸ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಕ್ಕಂಥ ಅಂತಿಮ ಹಂತದ 30 ಚೆಂಡುಗಳ ಮುಂದೆ 24 ಓಟದ ಅವಶ್ಯಕತೆ. ಮತ್ತೆ ಹಜಾರ್ ಶತ್ರುಕ್ಷಣವನ್ನು ಸೃಷ್ಟಿಸ್ತಾ ಇದೆ ABM ವಾರಿಯರ್ಸಿನ ತಂಡ. ಈ ತರ ಮತ್ತೆ ಕಾಟ್ ಬಿಹೈಂಡ್ ಗೆ ಬಲವಾದ ಮನವಿ ತನ್ಮೂಲಕ ಪುರಸ್ಕಾರ ಲಭಿಸ್ತಾ ಇದೆ. ಬಾರಿ ಕಾಟ್ ಬಿಹೈಂಡ್ ಸಾಗರ್ ಆಚಾರ್ಯ ಇನ್ನಿಂಗ್ಸ್ ಮುಕ್ತಾಯ. ಆರು ವಿಕೆಟ್ಗಳು ನಷ್ಟವನ್ನು ಕಾಣ್ತಾ ಇದೆ. ಪ್ರದೀಪ್ ಶೆಟ್ಟಿ ಅವರು ಮೊದಲ ಹಂತದಲ್ಲಿ ಶೂನ್ಯಕ್ಕೆ ಔಟ್ ಆದ್ರು. ಪ್ರಸಿದ್ಧ ಕೂಡ ಒಂದೋಟವನ್ನು ದಾಖಲಿಸಿಕೊಂಡ್ರು. ಪವನ್ ಕೂಡ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಆ ಬಳಿಕ ಸ್ವಲ್ಪ ಮಟ್ಟಿಗೆ ಅನೀಸ್ ಕೂಡ ಬಹಳ ಉತ್ತಮ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ 14ರ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿ ಔಟ್ ಆದ್ರು. ಆ ಬಳಿಕ ಸಾಗರ್ 4 ಓಟವನ್ನು ದಾಖಲಿಸಿದ್ದಾರೆ. ಅಶ್ವಿನ್ ಕೂಡ ಕ್ಯಾಚ್ ನೀಡುವ ಮುಖಾಂತರವಾಗಿ 3 ಓಟವನ್ನು ದಾಖಲಿಸಿ ಈಗಾಗಲೇ 23 ಓಟವನ್ನು ದಾಖಲಿಸ್ತಾ ಇದೆ. 6 ವಿಕೆಟ್ ನಷ್ಟದಲ್ಲಿ ಗುರು ಗಣೇಶ್ ನೇಜಾರ್ ವರ್ಸಸ್ ABM ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. BCCI ಅಂಪೈರ್ಗಳು ನಮ್ಮ ಜೊತೆ ಅಫಿಷಿಯಲ್ ಆಗಿ ಕಾಯಕದಲ್ಲಿದ್ದಾರೆ. ಪವಿತ್ರ ಕುಮಾರ್ ಮತ್ತು ರಘುನಂದನ್ ಅವರಿಗೆ HMC ಯುನೈಟೆಡ್ ಟ್ರೋಫಿಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಶಾರ್ಟ್ ಆಗಿತ್ತು, ದಬ್ಬು ಪ್ರಯತ್ನ, ಒಂದೋಟದ ಸೇರ್ಪಡೆ ಉತ್ತಮ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ
24 ಓಟಗಳಿಗೆ ತಲುಪ್ತಾ ಇದೆ. 8 ಓವರ್ಗಳ ಪಂದ್ಯ, ಅಂತಿಮ 28 ಎಸೆತ, 23 ಓಟದ ಅವಶ್ಯಕತೆ. ಒಂದೆಡೆ ಪ್ರಾಮುಖ್ಯ 6 ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ನಿಹಾಲ್ ಮತ್ತು ಸೌಜನ್ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ನೋಡ್ಬೇಕಷ್ಟೇ. ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ಮತ್ತು ಮಿಡ್ ವಿಕೆಟ್ ಈ ರೀತಿಯಾಗಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ 30 ಯಾರ್ಡ್ ಸರ್ಕಲ್ ಹೊರಭಾಗದಲ್ಲಿ. ಈ ಬಾರಿ ಎಸ್ಸಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲ್ ಸಮೇತವಾಗಿ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ ನಿರೀಕ್ಷೆ ಮಾಡಿದ ಹೊಡೆತಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲ್, 7ನೇ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಇಲ್ಲಿ ಎಸೆತಗಳು ಕಂಪ್ಲೀಟ್ಲಿ ಬೀಟನ್ ಆಗ್ತಾ ಇದೆ. ಒಂದು ಹಂತದಲ್ಲಿ 4.8ರ ರಿಕ್ವೈರ್ಡ್ ರನ್ ರೇಟ್ ಅನ್ನು ಕಂಡಿರ್ತಕ್ಕಂಥ ಪಂದ್ಯ ಇವಾಗ 6ರತ್ತ ಸಾಗ್ತಾ ಇದೆ. ನಿಟ್ಟಲ್ಲಿ ಮತ್ತೊಂದು ಡಾಟ್ ಬಾಲ್, ಯಶಸ್ವಿ ಓವರ್ ಅನ್ನು ಸಂಘಟಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. 3 ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಅಂತಿಮ 1 ಚೆಂಡು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕೊನೆಯ ಬಾರಿ ಅಜಾರ್ನ ಓವರ್ನಲ್ಲಿ ದಾಂಡು ಚೆಂಡಿನ ಲೆಕ್ಕಾಚಾರದ ಮಾಡಿ ಮಾಡತಕ್ಕಂತ ಮೊದಲ ಹಂತದ ಲೀಗ್ ನ ಪಂದ್ಯಾಟಗಳು ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. ಈ ಪಂದ್ಯ ಯಾರ್ಕರ್ ಡೆಲಿವರಿ, ಲೆಗ್ ಲ್ಯಾಂಡ್ ಶಾಟ್, ಒಂದೋಟದ ಪೂರೈಕೆ ಗುರು ಗಣೇಶ್ ನೇಜಾರು ಖಾತೆಯಲ್ಲಿ. ಅನಿಟಲ್ಲಿ ಎಂಡ್ ಆಫ್ 4 overs 25 for 6. ಇನ್ನುಳಿದ 24 ಎಸೆತ, 22 ಓಟದ ಅವಶ್ಯಕತೆ. 24 balls remain now, 22 runs required. ಇಲ್ಲಿ ಮತ್ತೆ ಮುಂದಿನ 4 ಓವರ್ಗಳಿಗಾಗಿ ವಿದ್ಯಮಾನ ಮತ್ತೆ ಬದಲಾವಣೆ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಭಾಷೆಯಲ್ಲಿ ಅರವಿಂದ್ ಮಣಿಪಾಲ್ ಉಡುಪಿ. So thank you very much, Raghu Matpadi. And it's going to be a time from the chasing team's point of view. They need 22 from 24 balls, and they lost already 6 wickets. There it is, and it's going to be huge challenge, and a signal from the umpire. Huge challenge of chasing this 47 in the second innings of this great cricket battle. We heartily welcome all of you on behalf of this HMC United Trophy 2026. White Saujan Alevuru on strike. And we have in this power play Arvind, who's going to bowl his second over. These two teams played a fabulous game of cricket in the last match, in their first match. Both teams have registered a victory, and the winners of this match will be getting points as well as the delightful victory, and they are almost through in the points table. Right now, with Arvind, first ball of the over. Full toss, going for a maximum. It's a top edge, and it's got to be chances there. Hard work, he dropped it. Back for a second, in comes it one. His throw and 2 runs. 1 shot signal from the umpire. And they go back for a second run and just a 1 run considered on that occasion. And now 21 required from 23 balls. First time in the history of the tennis ball cricket tournament we have
Good bowling, outside off stump. Again, terrific delivery on that occasion. So getting back to the previous point, and we have such a highest and maximum cash prize for the winning team members. 3 days cricket festival, cricket carnival, and right now we got day number 1, match number 5 in progress. Same as the previous, another outside off stump delivery from Arvind. It's a combination of the mixed players in all teams. 16 teams participating in this cricket tournament, and the players they are actually looking forward to give or deliver some great performance, and Arvind is actually delivering the same things for the team here. Good shot, keep going, it's going, and it's going to be chances there for the deep field, and he finds the man in the deep. This could be the slight turning point in the competition. (26 for the loss of 7 wickets here. Guru Ganesh Neja team, surprise victory. A great performance in their opening match against the Friends Bangalore in the morning session. And the same team members are chasing down 47 here, 26 for 7. Goes for the reverse, connected so well into the gap, and the ball is not traveling so quickly in the outfield for 4 runs. Boundary signal from the umpire. Runs on the board, 30 for the loss of 7 wickets here. What a crucial boundary it was for the Guru Ganesh Neja team. Last ball of the over. 19 balls to go. 17 to get here. Well ball. Leg stump delivery on that occasion. Goes for the direct hit. And we'll have to wait for the umpire signal here. How about this here? They're going to take a review here. It's for the LBW review. The request from the players on the field. Right, select by signal from the umpire, and no problem whatsoever for the batting team members. They got a run in the last ball, and score moves up to now 31 for 7. 18 balls to go, 16 to get. 18 ಎಸೆತಗಳು 16 ಅವಶ್ಯಕತೆ.
The last one outside the leg stump delivery, and it's been clear. A decision from the third umpire's point of view as well. Now 16 needed from 18 balls. And this is going to be a crucial partnership for the Guru Ganesh Neja team. At least 8 to 10 runs partnership. Run a ball match. They will be through. That's a wide signal from the umpire here. Leg stump delivery again. Well, it's not working for Sharan Saluru on that end from the Universal Idol end. We got such a wonderful, fabulous, glorious cricket tournament. The title of the cricket tournament, HMC United Trophy 2026. Well ball, good comeback. Outside off stump delivery, quicker one. That's a dot ball on that occasion. Well, both team has got their own game plan, and meanwhile it's going to be time to deliver some great things in this over for Sharath, because required runs only 15 from remaining 17 deliveries. Good shot again on the offside into the gap. There is a hard work to be done by the fielder. Yes, good fielding and good throw, only single. The temperament, the skills and your patience level, it will be tested from these two batters. If they keep cool their mind, and if they look towards some single and doubles, if they look towards to get some strike rotation, then Guru Ganesh Neja team will get the upper hand against the opposition. And it is going to be a plus point for them, left hand, right hand combination. Is bowling round the wicket to the left hander. Steps out, just going forward, driven nicely on the offside, comfortably driven, professional drive, comfortably driven. And again he gets a single. Score moves up to now 34, 47 to chase here. 34 registered, 13 to get. What a wonderful evening here. Have a look at the scenes. Memorable scenes. Unbelievable atmosphere here at Gandhi Maidan in Kundapur with this HMC United trophy. No runs, I think. Yes, it's a good ball again. Change of pace, little short pitch attempted by Sharat Salur. Brilliant piece of bowling. Dot delivery in the last occasion. Only 3 wickets in hand, remember. This is what a crucial partnership for them. Again a leg stump delivery, and he struggled against the right hander, and a white signal from the umpire. That's not a great sign for him. He needs to improve his confidence level. He's bowling round the wicket for both batters, and he has been really struggled against the right hander, drifting down the leg side. White call by the umpire. Score 35 for 7. 12 from 14. India for a while, chipped away, good cricket here, one single taken, and that has got a good cricket from the Guru Ganesh point of view. The team, they have been playing cricket tournaments in state and national, and this is going to be international level from the last 3 to 4 years, and keeping the consistency with the ball and bat. And today it's going to be one of the greatest performances against the Friends Bangalore in the opening match they have registered. That means the luck is also there. Day luck is also gone in favor of them. They need 13 to get now. Looking for a quick single, and it's going to be leg by. Yes, leg by signal from the umpire. So that takes that 1 run added to the total, and the score moves up to now 37 for 7. End of the over number 6. 2 to go, 12 balls to go, 10 to get. 10 required from last 12 balls. 12 ಎಸೆತಗಳು 10 ಅವಶ್ಯಕತೆ. Right, it's going to be a fabulous, magnificent cricket tournament for the first time in this Udupi district at Gandhi Maidan, Brahmavara. And hats up and credit goes to this HMC United members. Shakil Hassan Honnala Dubai leads from the front along with Abdul Samad, Danish, Ramshid, Riaz Mono, Imraz,
and Shaukat Bankapura, Aris Hemmadi. These are the members who are standing like a rock behind the success of this cricket tournament. We are at day number 1 here. What a beautiful evening session. Hopefully another 2 days to go. 16 teams will be there in this contest, and players will be delighted, and we will have a glorious, wonderful opening ceremony of this cricket tournament after 7 p.m. Back to live in the Cricksai YouTube channel, and those who have come to watch this cricket tournament on this occasion, thanks to them for supporting us on behalf of HMC United Trophy. Right, they have actually called Naveen for his second over, and we are in the 7th over. 12 balls to go, 10 to get. This crucial partnership is actually there for the Guru Ganesh Neja team. "11 runs partnership. It's an unbelievable partnership for them here. Nihal on strike. Harshit at the non-striker's end. Nicely applied again on the offside. Chance for the second run. He's working very hard. Oh, slipped again. A good throw again. Could be close. No, they got two runs there. And that is a magnificent cricket here. The guy actually placed the ball on the offside and he ran like anything, and is absolutely making an incredible running between the wickets for 2 runs. Eight required from the 11 balls here. So they got an extra fielder on the offside now. The plan is he's going to bowl outside off stump delivery. They got an extra fielder on the offside. Inside the ring, 3 fielders. Goes for the reverse. Over the top. And there is a deep backward point fielder comes around. Back for a second. Good running. And it is a really high quality shot selection. You need to have a lots of courage to play those kind of shots. And this guy, Nihal, he is actually taking his ship or team towards the victory side against the pretty top opposition we have. ABM Warriors from Bengaluru. 41 registered on the board. 6 needed from 10. And we would like to welcome all these cheer girls, cheerleaders on behalf of the HMC United Trophy 2026. Oh, good shot again. Oh, it's going to be a chance for an out. No, direct hit missed by him here. Again, a chance for an out. No, it's going to be safe time. Safe time for the both players, both cricketers. Both batters at the crease. No damage done. Well, the luck is there. Today, they actually played superb cricket. One of the best performances in the opening match against the Friends Bangalore by one solid cricketer in tennis ball cricket tournament. And that is superb performance by Prasiddha Acharya, half century, unbeaten against Friends Bangalore in the first match. Oh, missed it by the wicket keeper, and that is going to be out. It's going to be an extra run here. How about this here? We'll have to wait and see. And that is a leg by signal from the umpire. Guru Ganesh Neja team getting the 8th wicket partnership. And these 2 players are actually keeping the hopes alive in this lovely evening here in Gandhi Maidan. And score moves up to now 42. 5 runs required. 8 balls to go. 5 needed. Still the pressure is there on the bowling team. In the air, it's going to be, well, chipped away going on the onside. Good shot selected, just a single. We mentioned 10 minutes back, cool and calm mind will play the game for a Guru Ganesh. That's is happening there. They are actually not showing any hurry, and they are just showing some class cricket here. Left hand, right hand combination. Nihal, and we have got Harshit, and got runs on the board now. 43.
Just 4 runs needed from 7 balls. A good shot over the top and inside out, and well, the second single back for a second, could be chance for an out. Tight throw, it's going to be close. It's going to be close. It's going to be time for the third umpire. Third umpire will take the decision now. Third umpire will have to work very hard to look whether it is close or not here. Right, a bit of drama still continues in this game. What a wonderful tournament here. Dream come alive. Dream come true for the HMC United members. 15 years back in SMS College ground, they had organized 1 lakh cash per floodlight cricket tournament. Right, we got a decision from the third umpire. It's going to be not out. On field. Right, it's going to be not out. .45 on the board now. That is a great running between the wickets. Just 2 needed from 6 here. 2 ಓಟಗಳ ಅವಶ್ಯಕತೆ 6 ಎಸೆತಗಳ ಮುಂದೆ. 6 balls to go, and the last over will be bowled by Tanveer. 2 runs to get, and what a partnership. This is going to be a match-winning partnership between these two. Nihal and Harshit. "19 runs partnership for the 8-wicket stand. Can you believe this? Unbelievable partnership. 19 runs. And they need only 2 from 6 balls here. Tanveer with the first ball of the over. Nicely played, straight down the ground, only single I think. Yes, well fielded. Good feeling, scores are level. 46 on the board. Just a 1 run they need here from 5 deliveries. Guru Ganesh Neja team there in driver's seat here. And a superb quality performance between these two. And it's a lovely evening. And these 2 players, they will remember this partnership for a long, long time in their future. 1 to get from 5 balls. Nihal pull the ball on the one side. Into the fence it goes all the way for 4 runs. Victory for Guru Ganesh Nejara team. And a superb partnership between these two. Given the victory in this close encounter. And 3 wickets victory for Guru Ganesh have won 2 league matches.